ಹುಷಾರು. ಅಯ್ಯೋ ಯಾಕೆ ಮಾವ ನೀನು ಹಿಂಗೆ ಮಾಡೋಕ್ಕೋದೆ? ಸುಸ್ತಾಗ್ತಾ ಇದೆಯಾ? ಇರು ಹೊಸಿ ಕುಡಿಯೋಕೆ ಏನಾದ್ರು ತರ್ತೀನಿ. ಏನಣ್ಣ ನೀವು? ನಾವು ಬಾಗ್ಲು ಹೊಡೆಯೋದು ಒಂದು ಸ್ವಲ್ಪ ಲೇಟ್ ಆಗಿದ್ದಿದ್ರು ನಿಮ್ಮ ಪ್ರಾಣನೇ ಹೊಂಟೋಯ್ತಿತ್ತಲ್ಲಣ್ಣ. ಹೋಗ್ಬಿಡ್ಬೇಕಾಗಿತ್ಲ, ಯಾಕ್ಲ ತಡೆದೆ ನನ್ನನ್ನು? ಸುಮ್ಕಿರಿ ಅಣ್ಣ ನೀವು. ಅದು ಸರಿ ಅಣ್ಣ, ಆ ಲೆಟ್ರನ್ನಾಗ ಏನು ಬರ್ದಿದ್ರಿ? ಒಂದೇ ಒಂದು ಕಪ್ ಚುಕ್ಕಿ ಇಲ್ಲ, ಜನಗಳಿಗೋಸ್ಕರನೇ ಬದುಕ್ತೀನಿ ಅಂತ. ಯಾರು ಇಲ್ವಾ? ಇಲ್ಲ ಅಣ್ಣ, ಎಲ್ರೂ ಹೊರಗೆ ಕಳಿಸಿದ್ದೀನಿ. ಈಗ ಹೇಳಿ. ಅವೆಲ್ಲ ಗಿಮ್ಮಿಕ್ಕು ಕಣ್ಲ. ಜನಗಳು ನಮ್ಮನ್ನ ತಪ್ಪು ತಿಳ್ಕೊಬಾರ್ದು ಅಂತ. ತಪ್ಪು ತಿಳ್ಕೊಂಬಿಟ್ರೆ ನಮ್ಗೆ ಓಟ್ ಯಾರು ಹಾಕ್ತಾರೆ ಹೇಳೋ? ಅಯ್ಯೋ ಕರ್ಮ ಕರ್ಮ ಅಣ್ಣ, ನೀನೇ ಸತ್ತೋದ್ಮೇಗೆ ಓಟ್ ಹೆಂಗೆ ಹಾಕ್ತಾರೆ ಹೇಳು? ಬೈ ಎಲೆಕ್ಷನಾಗೆ ನಿನ್ನ ಸಾವಿನ ಸಿಂಪತಿಯಲ್ಲಿ ಬೇರೆ ಯಾರಾದರೂ ಗೆಲ್ತಾರಷ್ಟೇ. ಹೌದಲ್ವಾ? ಇನ್ನೇನು ಮತ್ತೆ, ಈ ಸಾಯ್ತೀನಿ ಅನ್ನೋದನ್ನ ಬಿಟ್ಟು ಇರೋದಿದ್ದಂಗೆ ಆ ಚಿತ್ತಗ್ನಿಬಾಯಿಗೆ ಫೋನ್ ಮಾಡಿ ಹೇಳಿ. ಅವ್ರು ನಮ್ಮ ಮಾತೆಲ್ಲ ಕೇಳ್ತಾರೆ. 99 ವರ್ಷ ಎಲೆಕ್ಷನಲ್ಲಿ ಸೋತ್ರು 5 ವರ್ಷ ಆದಮೇಲೆ ಗೆಲ್ತೀನಿ ಅಂತ ಅಂದ್ಕೊಳ್ಳೋನೆ ನಿಜವಾದ ರಾಜಕಾರಣಿ ಅಂತ ನೀನೇ ಹೇಳಿಲ್ವೇ? ನೀವು ಫೋನ್ ಮಾಡಿ ಅಣ್ಣ, ನೋಡೋಣ. ಹಂಗಂತೀಯ? ಅಕಸ್ಮಾತ್ ಚಿತ್ತಗ್ನಿಬಾಯಿ ಒಳ್ಳೆ ಮೂಡಲ್ಲಿದ್ದು ನಿಮ್ಮನ್ನು ಕ್ಷಮಿಸ್ಬಿಟ್ರೆ ಎಲ್ಲ ಸರಿ ಹೋಯ್ತು ಅಂತ ಅರ್ಥ. ಅಕಸ್ಮಾತ್ ಅವರು ಕ್ಷಮಿಸ್ಲಿಲ್ಲ ಅಂದ್ರೆ? ಕ್ಷಮಿಸ್ಲಿಲ್ಲ ಅಂದರೆ ಹೇಗಿದ್ರು ನೀವು ಸಾಯಕ್ಕೆ ರೆಡಿ ಇದ್ರಲ್ಲ, ಅದನ್ನೇ ಯೋಚನೆ ಮಾಡಿದ್ರೆ ಆಯಿತು. ಮೊದಲೊಂದ್ಸಲಿ ಫೋನ್ ಟ್ರೈ ಮಾಡೋಣ. ಸರಿ, ಫೋನ್ ಕೊಡ್ಲಾ? ಹಲೋ, ನಾನು ಬಕೆಟ್ ಬಸಪ್ಪ ಮಾತಾಡ್ತಾ ಇರೋದು. ಅಮ್ಮ ಅವ್ರು ಇದ್ದಾರಾ? ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾಳೆ ಕಾಲ್ ಮಾಡಿ. ಅಣ್ಣ ಅಣ್ಣ ಅಣ್ಣ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅಮ್ಮ ಅವ್ರ ಹತ್ರ ಹೊಸಿ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಫೋನ್ ಕೊಡ್ತೀರಾ? ಅದೇನೇ ಇದ್ರು ನಾಳೆ ಬಂದು ಮಾತಾಡಿ. ತುಂಬ ಇಂಪಾರ್ಟೆಂಟ್ ಇದ್ರೆ ಅಮ್ಮ ಹೇಳೋಕೆ ಮುಂಚೆನೆ ಬಂದು ಕಾಯ್ತಾ ಇರ್ರಿ. ಆಯ್ತಣ್ಣ ಆಯ್ತಣ್ಣ. ಏನಂತಣ್ಣ? ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಹೊಸಿ ಪೋಸ್ಟ್ಪೋನ್ ಮಾಡ್ಕೋಬೇಕು ಅಂದ್ಕೊಂಡೆ ಕಣ್ಲ. ನಾಳೆ ನಾನೇ ಆತ್ಮಹತ್ಯೆ ಮಾಡ್ಕೊಳ್ತೀನೋ ಅಥವಾ ಆ ಚಿತ್ತಗ್ನಿಬಾಯಿ ಅತಿಥಿ ಆಗ್ತೀನೋ ಯಾರು ಗೊತ್ತಲ. ಅಮ್ಮಟ್ಟೆ, ಅಮೂಲ್ ಬೇಬಿ ಮಾತ್ರ ಬರ್ತಾನೆ ಅಂದ್ಕೊಂಡ್ರೆ ಆ ಕಾಮಿಡಿ ಪೀಸು ಜೊತೆಲಿ ಬಂದಿದ್ದಾನಲ್ಲೋ, ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಲ್ವಾ? ಏನು ಮಾಡೋಕ್ಕಾಗಲ್ಲ. ಗಣಪ ಬಂದರೆ ಜೊತೆಲಿ ಇಲ್ಲಿ ಬಂದೇ ಬರುತ್ತೆ. ಮತ್ತೆ ಏನು ಮಾಡೋದೀಗ? ನಮ್ಮ ಪ್ಲ್ಯಾನ್ನ ಸ್ವಲ್ಪ ಅಪ್ಡೇಟ್ ಮಾಡೋಣ. ಅಂದರೆ ನಾನು ಯಾಕೆ ಇಲ್ಲಿ ಎಣ್ಣೆ ಜಾಸ್ತಿ ತಂದಿರೋದು? ಅದೇ ಅಂದ್ಕೊಂಡೆ, ಸತ್ಯ ಮತ್ತು ಅಮೂಲ್ ಬೇಬಿ ಕೊಡ್ಸೋಕ್ಕೆ ಇಷ್ಟೊಂದು ಎಣ್ಣೆ ಯಾಕೆ ಅಂತ. ಯಾಕಂದರೆ ಹೇಗೋ ಆ ಕಾಮಿಡಿ ಪೀಸ್ ಎಣ್ಣೆ ಅಂತ ಸಾಯ್ತಿದ್ದಾನೆ. ಒಂದು ಹೊಟ್ಟೆ ತುಂಬ ಎಣ್ಣೆ ಕುಡಿಸಿ ಎಲ್ಲಾದರೂ ಲಾಕ್ ಮಾಡಿದ್ರೆ ಆಗ ಅಮೂಲ್ ಬೇಬಿ ಅನ್ಲಾಕ್ ಆಗ್ತಾನೆ. ಸೂಪರು. ಸತ್ಯ ಅಮೂಲ್ ಬೇಬಿ ಇಲ್ಲೇ ಇದ್ರೆ ಮನ್ಸು ಬಿಚ್ಚಿ ಮಾತ್ರ ಕೇಗಾಗುತ್ತೆ. ಕುಂಗು ಮತ್ತು ಕಾಕ್ರೋಚನು ಇಲ್ಲೇ ಇದ್ದಾರಲ್ಲ, ಅದಕ್ಕೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಎಣ್ಣೆ ಮಿಕ್ಸ್ ಮಾಡಿ ಕುಡಿಸೋ ಕೆಲಸ ಕರೆಕ್ಟಾಗಿ ಮಾಡು, ಬಾಕಿ ಕೆಲಸ ಎಲ್ಲ ನಾನು ನೋಡ್ಕೊತೀನಿ. ಆದರೆ ಹುಷಾರು, ಈ ಸಿನಿಮಾದಲ್ಲಿ ತೋರಿಸೋ ಥರ ಯಾರಿಗೋ ಕೊಡೋ ಗ್ಲಾಸ್ನ ಹೋಗಿ ಇನ್ಯಾರಿಗೋ ಕೊಟ್ಟು ಎಡವಟ್ ಮಾಡಬೇಡ. ಸತ್ಯಂಗೆ ಅಮೂಲ್ ಬೇಬಿಗೆ ಲೈಟಾಗಿ ಮಿಕ್ಸ್ ಮಾಡು, ಬಟ್ ಆ ಕಾಮಿಡಿ ಪೀಸ್ಗೆ ಸ್ಟ್ರಾಂಗ್ ಆಗಿ ಮಿಕ್ಸ್ ಮಾಡು. ಡೋಂಟ್ ವರಿ ಮಗ, ಕರೆಕ್ಟಾಗಿ ಮಿಕ್ಸ್ ಮಾಡಿ ಅವ್ರವ್ರಿಗೆ ಕುಡಿಸ್ತೀನಿ. ಆದರೆ ಗುಂಗ್ರು ಮತ್ತು ಕಾಕ್ರೋಜು ನಮ್ಮ ಪ್ಲ್ಯಾನ್ಗೆ ಅಡ್ಗಾಲಾಕಿ ನಿಂತಿದ್ದಾರೆ. ಹೌದು, ಇವರಿಂದ ನಮ್ಮ ಪ್ಲ್ಯಾನ್ ಫ್ಲಾಪ್ ಆದರೆ? ಹಾಗೇನದು ಆದರೆ ಅಡ್ಗಾಲ್ ಹಾಕಿರೋ ಕಣ್ಣ ಕಟ್ಟಾಕ್ಬೇಕಾಗುತ್ತೆ. ಅಂತ ಟೈಮ್ ಬಂದರೆ ಅದನ್ನು ಮಾಡೋಣ. ಇಷ್ಟೇನಾ? ಕಾಕ್ರೋಚ್ ಬ್ರದರ್, ನೀವು ಯಾವತ್ತಾದರೂ ಯಾವುದೇ ಹುಡುಗಿ ಕೈಲಿ ಕಪಾಳಕ್ಕೆ ಹೊಡ್ಸ್ಕೊಂಡಿದ್ದೀರಾ? ಒಂದು ವೇಳೆ ಹೊಡ್ಸ್ಕೊಂಡಿದ್ರೆ ಯಾರು, ಯಾಕೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ವಾವ್, ಇಷ್ಟೇನಾ? ಯಾವ ಹುಡುಗಿ ಕೈಯಲ್ಲಿ ಕೆನ್ನೆಗೆ ಓಡಿಸ್ಕೊಂಡಿದ್ಯಾ ಅನ್ನೋದು ಒಂದು ಪ್ರಶ್ನೆ, ಯಾಕೆ ಓಡಿಸ್ಕೊಂಡಿದ್ಯಾ ಅನ್ನೋದು ಎರಡನೇ ಪ್ರಶ್ನೆ. ಹೌದು, ಕಪಾಳಕ್ಕೆ ಹೊಡ್ಸ್ಕೊಂಡಿದ್ದೀನಿ, ಆದರೆ ಒಂದೇ ಹುಡುಗಿ ಹತ್ರ ಮಾತ್ರ. ಅವಳು ನನ್ನ ಪಾಲಿಗೆ ದೇವತೆ, ನನ್ನ ಪಾಲಿಗೆ ಅಕ್ಕ, ಈ ಅನಾಥಂಗೆ ಅಮ್ಮ. ನಾನು ಜೀವನದಲ್ಲಿ ಸೋತು ಸಾಯಕ್ಕೆ ಹೋದಾಗ ನನ್ನ ಕಪಾಳ ಕೊಡ್ದು ಜೀವನ ಅಂದರೆ ಸಾಯೋದಲ್ಲ ಸಾಧಿಸೋದು ಅಂತ ಬೈದು ನನ್ನ ಜೀವ ಉಳಿಸಿ ನನಗೊಂದು ಜೀವನ ಕಟ್ಕೊಟ್ಟು ದೇವತೆ ಅವಳು.
ತಪ್ಪು ಮಾಡಿದಾಗ ನನ್ನ ಕಪಾಳು ಕೊಡ್ದು ಇದು ತಪ್ಪು ಇದು ಸರಿ ಅಂತ ಬುದ್ಧಿ ಹೇಳಿದ ಅಕ್ಕ ಅವಳು. ನಾನು ಹಠ ಮಾಡಿ ಹಸ್ಕೊಂಡು ಕೂತಿದ್ದಾಗ ನನ್ನ ಕಪಾಳು ಕೊಡ್ದು ಹೊಟ್ಟೆ ತುಂಬ ಊಟ ಹಾಕಿ ತಾಯಿ ಅವಳು. ನಾನಿವತ್ತು ಉಸಿರಾಡ್ತಿದ್ರೆ ಆ ಉಸಿರಿಗೆ ಕಾರಣ ಒಂದೇ ಹೆಸರು, ಸತ್ಯ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಅವಳಿಗೆ ಮಗ ಹುಟ್ಟಬೇಕು. ಅಲ್ಲ, ಮುಂದಿನ ಜನ್ಮ ಎಲ್ಲ ಯಾಕೆ, ಈ ಜನ್ಮದಲ್ಲೂ ಸತ್ಯ ನನಗೆ ತಾಯಿನೇ, ನಾನು ಅವಳಿಗೆ ಮಗನೇ. ಲೂಸು, ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣೋ. ಈ ಸ್ಕ್ರೂ ಡ್ರೈವರಲ್ಲೂ ಅದನ್ನ ಸರಿ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಮನುಷ್ಯರು ಕಣೋ. ಇಲ್ಲಿ ಯಾರು ಯಾರ ಪಾಲ್ಗೂ ದೇವ್ರಾಗಕ್ಕಾಗಲ್ಲ. ಯಾಕಾಗಕ್ಕಾಗಲ್ಲ? ನಿಮ್ಮ ತಂದೆನೂ ಮನುಷ್ಯರು ತಾನೇ, ನೀನು ದೇವ್ರನಲ್ವಾ? ಅದೇ ಥರ ನೀನು ನಮ್ಮ ಪಾಲ್ಗೆ ದೇವತೆ ಥರನೇ. ಇವತ್ತು ನಾನು ಹುಟ್ಟಬ್ಬ ಇರ್ಬೋದು, ಆದರೆ ನನ್ನ ಜೀವಕ್ಕೆ ಮರುಜೀವ ಕೊಟ್ಟಿದ್ದು ನೀನೇ ಸತ್ಯ. ರಕ್ತ ಸಂಬಂಧದಲ್ಲಿ ಪ್ರೀತಿ ಇದ್ದರೆ ಏನೂ ಆಶ್ಚರ್ಯ ಇಲ್ಲ. ಆದರೆ ರಕ್ತ ಸಂಬಂಧನೇ ಇಲ್ಲದೆ ಇವ್ರ ಮನಸ್ಸಲ್ಲಿ ತಾಯಿ ಸ್ಥಾನ ಪಡೆದಿದೆಯಾ ಅಂದರೆ ಅದು ತಾಯಿ ಹೃದಯ ಇದ್ದರೆ ಮಾತ್ರ ಸಾಧ್ಯ. ಸತ್ಯ. ಓ ಸಾಕು ಸಾಕು, ಕೇಳಿದ ಒಂದು ಪ್ರಶ್ನೆಗೆ ಎಲ್ಲರೂ ಉತ್ತರ ಕೊಡೋದು ಆಟದ ರೂಲ್ಸ್ ಅಲ್ಲ. ಗೂಗ್ಲಿ ತಿರ್ಗಿಸು. ಸತ್ಯ, ಇವಾಗ ನಿನ್ ಟರ್ನ್. ಇವಾಗ ಹೇಳು, ಟ್ರೂತಾ ಡೇರಾ? ನಾನ್ ಸತ್ಯ, ನಾನು ಹೇಳೋದು ಸತ್ಯ. ಅದೇನು ಕೇಳ್ತಿರೋ ಕೇಳಿ. ಸತ್ಯ ಅಮೂಲ್ ಬೇಬಿನ ಲವ್ ಮಾಡ್ತಿರೋ ವಿಷಯ ಅವಳ ಬಾಯಿಂದಾನೇ ಹೇಳ್ಸಕ್ಕೆ ಇದು ಒಳ್ಳೆ ಚಾನ್ಸು. ಈ ಡಾಮಗೋಲಿ ನನ್ನ ಮಗ ಸತ್ಯಂಗೆ ಏನೇನೋ ಪ್ರಶ್ನೆ ಕೇಳಿ ಎಡ್ವರ್ಟ್ ಮಾಡಿಬಿಟ್ರೆ ಏನೋ ಮಾಡೋದು. ಅಕ್ಕ ಮಾಡಿದ ಪ್ರಶ್ನೆ ನಾನು ಕೇಳ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ಸತ್ಯಂಗೆ ಪ್ರಶ್ನೆ ನಾನು ಕೇಳ್ತೀನಿ. ಅಯ್ಯಯ್ಯೋ, ನಾನು ಪ್ರಶ್ನೆ ಕೇಳಿ ಸತ್ಯನ ಮನಸ್ಸಲ್ಲಿ ಇರೋದನ್ನ ಹೇಳ್ಸೋಣ ಅನ್ಕೊಂಡಿದ್ರೆ ಇವರಿಬ್ರು ಕಿತ್ತಾಡ್ತವ್ರೆ. ನೀವಿಬ್ರು ಕೇಳೋದು ಬೇಡ, ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಅನ್ನೋ ಹಾಗೆ ಅಮ್ಮಟನೇ ಸತ್ಯನ ಪ್ರಶ್ನೆ ಕೇಳಲಿ. ಹೌದು, ನಾನೇ ಪ್ರಶ್ನೆ ಕೇಳ್ತೀನಿ. ಯಾರೋ ಒಬ್ರು ಕೇಳ್ರೋ. ಈ ಆಫ್ ಬಾಯ್ ನನ್ನ ಮಗಂದು ಯಾಕೋ ಅತಿ ಆಗ್ತಿದೆ. ಯಾಕೆ? ಇವರಿಬ್ರು ಆಟದಲ್ಲಿ ಇದಾರಲ್ವಾ, ಅವರು ಪ್ರಶ್ನೆ ಕೇಳ್ಬೋದು ತಾನೆ. ಯಾವಾಗಲೂ ನೀನೇ ಯಾಕೆ ಕೇಳಬೇಕು? ಅದೆಲ್ಲ ಗೊತ್ತಿಲ್ಲ, ನಾನು ಕೇಳ್ಬೇಕಂದ್ರೆ ಕೇಳಬೇಕು. ನಾವು ಕೇಳಬೇಕು.